ಆಮೇಲೆ ದ್ವೈಪಾಯನ ಭಗವಾನ್ ಅಪ್ರಬೋಧಾತ್, ದ್ವೈಪಾಯನ ಭಗವಾನ್ ಅಪ್ರಬೋಧಾತ್. ವೇದವ್ಯಾಸರು ಭಗವಂತನ ಅವತಾರ ಅಲ್ಲ, ಅವರೊಬ್ಬ ಋಷಿ ಅಂತ ಕೆಲವರು ಹೇಳ್ತಾರೆ. ಅದಕ್ಕೆ ಭಗವಾನ್ ದ್ವೈಪಾಯನ, ಭಗವಂತನ ಅವತಾರ ಅವರು. ಭಗವಂತನ ಅವತಾರವಾದ ವೇದವ್ಯಾಸರು ಏನು ಮಾಡಬೇಕು ಅಂದರೆ, ಈ ಜಗತ್ತಿನಲ್ಲಿ ಇವತ್ತು ಭಾರತ ದೇಶದಲ್ಲಿ ಅಧ್ಯಾತ್ಮ ಜ್ಞಾನ ಅಂತ ಇದ್ದರೆ ಅದು ವೇದವ್ಯಾಸರ ಕೊಡುಗೆ. ವೇದವನ್ನು ವಿಭಾಗ ಮಾಡಿಕೊಟ್ರು. ವೇದಾರ್ಥ ನಿರ್ಣಯಕ್ಕೆ ಬ್ರಹ್ಮಸೂತ್ರ, ಪುರಾಣಗಳು, ಮಹಾಭಾರತಕ್ಕೆ ಸಾಟಿಯಾಗಿರ್ತಕ್ಕ ಗ್ರಂಥವೇ ಜಗತ್ತಿನಲ್ಲಿ ಹಿಂದೆ ಆಗಲಿಲ್ಲ, ಇನ್ನು ಮುಂದೆ ಆಗೋದು ಸಾಧ್ಯ ಇಲ್ಲ. ಅಂತಹ ಒಂದು ದೊಡ್ಡ ಜ್ಞಾನ, ಈ ದೇಶದ ಜ್ಞಾನ ಪರಂಪರೆಯ ಮೂಲ ಪುರುಷ ವೇದವ್ಯಾಸರು. ಆದ್ದರಿಂದ ಅವರದ್ದು ಪ್ರಾರ್ಥನೆ ಏನು ಅಂದರೆ, ನಮಗೆ ಜ್ಞಾನ ಕೊಡು, ಅಪ್ರಬೋಧಾತ್, ಪೆದ್ದುತನದಿಂದ ನಮ್ಮನ್ನು ರಕ್ಷಿಸಿ. ಅಂದರೆ ನಮಗೆ ಇಗ್ನೋರೆನ್ಸ್ ಹ್ಯಾಸ್ ಬಿಕಮ್ ಎ ಕ್ವಾಲಿಫಿಕೇಶನ್ ನವ ಡೇಸ್ ಇನ್ ಅವರ್ ಕಂಟ್ರಿ. ಗೊತ್ತಿಲ್ಲ ಅನ್ನೋದೇ ಒಂದು ಹೆಗ್ಗಳಿಕೆಯ ಸಂಗತಿಯಾಗಿ ನಾನು ಹೇಳಿದ್ದೆವು. ಇಲ್ಲೊಬ್ಬರು ದೊಡ್ಡ ಸಾಹಿತಿಗಳು ಒಂದು ಭಾಷಣ ಮಾಡಿದರು. ನನಗೆ ನಿಮ್ಮ ಮಹಾಭಾರತ ಓದಿ ಗೊತ್ತಿಲ್ಲ, ನನಗೆ ಸಂಸ್ಕೃತ ಬರೋಲ್ಲ, ಅಂದರೆ ಮಹಾಭಾರತ ಗೊತ್ತಿಲ್ಲ ಅಂತ ನನಗೇನು ಬೇಸರ ಇಲ್ಲ. ಅದು ಹಿ ಈಸ್ ಪ್ರೌಡ್ ಆಫ್ ಹಿಸ್ ಇಗ್ನೋರೆನ್ಸ್, ಬೇಸರ. ಹಾಗೆ ಅಜ್ಞಾನದಲ್ಲಿ ಪ್ರೈಡ್ ಬೆಳೆಸ್ಕೊಳ್ತಕ್ಕಂಥ ಒಂದು ಪ್ರವೃತ್ತಿ, ಗೊತ್ತಿಲ್ಲ ಅನ್ನೋದ್ರ ಬಗ್ಗೆ ಹೆಮ್ಮೆ, ನಾಚಿಕೆಯ ಪ್ರಸಕ್ತಿ, ಅಂತಹ ಒಂದು ಬುದ್ಧಿ ಬೆಳೀತಾ ಇದೆ ನಮ್ಮ ದೇಶದಲ್ಲಿ. ಅದು ಗೊತ್ತಿಲ್ಲ ಅನ್ನೋದೇ ಒಂದು ಕ್ವಾಲಿಫಿಕೇಶನ್. ಅದಕ್ಕೆ ದ್ವೈಪಾಯನು ಭಗವಾನ್ ಪಾತು ಅಪ್ರಬೋಧಾತ್, ಭಗವಾನ್ ಅಪ್ರಬೋಧಾತ್ ಅಂದರೆ ಕಿಡಿಗೇಡಿತನ, ನಮ್ಮಲ್ಲಿರತಕ್ಕ ತಿಳಿಗೇಡಿತನದಿಂದ ವೇದವ್ಯಾಸನು ನಮ್ಮನ್ನು ರಕ್ಷಣೆ ಮಾಡಲಿ. ಬುದ್ಧಸ್ತು ಪಾಷಂಡಿಗಣಾತ್ ಪ್ರಮಾದ. ಅಲ್ಲಿಂದ ಬುದ್ಧ ಅವನು ವಸ್ತುತಃ ಅವನು ಒಂದು ರೀತಿಯಿಂದ ಜನರನ್ನ ಮೋಹದ ಬಲೆಗೆ ಹಾಕಿದವ. ಅವನೇನು ಮೋಸ ಮಾಡಲಿಲ್ಲ, ಆದರೆ ಮೋಸ ಹೋದೆವು ನಾವು ಅವನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳದೆ. ಅವನು ಸರ್ವಂ ಶೂನ್ಯಂ ಅಂದ, ಸರ್ವಂ ಕ್ಷಣಿಕಂ ಅಂದ. ಸರ್ವಂ ಕ್ಷಣಿಕಂ ತನ್ನುವುದನ್ನು ಅರ್ಥ ಎಲ್ಲವೂ ಕ್ಷಣಿಕ ಅಲ್ವಾ, ಮತ್ತು ಜೀವನದಲ್ಲಿ ಯಾವುದು ಸ್ಥಿರ ಇದೆ, ಜಗತ್ತಿನ ಪ್ರತಿಯೊಂದು ಕ್ಷಣಿಕ ಅಪ್ಪ ಅಂತ ಹೇಳಿದರೆ, ಬೌದ್ಧರು ಹೇಳಿದರು ಏನು ಪೂರ್ವಾಪರಕರ ವಿಕಲ ಕಾಲ ಕ್ಷಣಿಕ ಅಂತಂದರೆ, ಕ್ಷಣ ಅಂತಂದರೆ ಹೇಗೆ ಅಂದರೆ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ದ ಟೈಮ್ ಅಂತ ಅದೊಂದು ಉಂಟ. ಎಷ್ಟು ಮೂರ್ಖತನ ನೋಡಿ. ಯಾವ ಕಾಲಕ್ಕೆ ಮತ್ತೆ ಡಿವೈಡ್ ಮಾಡಲಿಕ್ಕೆ ಬರುವುದಿಲ್ಲೋ ಹಾಗೊಂದು ಉಂಟ. ಎಷ್ಟು ಡಿವೈಡ್ ಮಾಡ್ಬೋದು, ಅನಂತ ಕಾಲಕ್ಕೆ ಡಿವೈಡ್. ಅದರಿಂದ ಡಿವೈಡ್ ಮಾಡಲಿಕ್ಕೆ ಬಾರದ ಅಂದರೆ ಲಾಸ್ಟ್ ಪಾರ್ಟಿಕಲ್ಲು ಅಂತ ದ್ರವ್ಯದಲ್ಲಿಯೂ ಇಲ್ಲ, ಕಾಲದಲ್ಲಿಯೂ ಇಲ್ಲ ಶಾಸ್ತ್ರದಲ್ಲಿ. ಅವರು ಕಾಲದಲ್ಲಿ ವಿಭಾಗ ಮಾಡಲಿಕ್ಕೆ ಬಾರದ ಸಣ್ಣ ಕಾಲ, ಅದು ಯಾವುದಪ್ಪ? ನೀವು ಎಷ್ಟೇ ಸಣ್ಣದು ಮಾಡಿ ಅದರ 10ನೇ ಒಂದು ಉಂಟಾ ಇಲ್ವಾ, ಅದರ 100ನೇ ಒಂದು ಉಂಟು, ಅದರ 1000 ಅದೊಂದು ವಿಭಾಗ ಮಾಡಲಿಕ್ಕೆ ಬಾರದ ಸಣ್ಣ ಕಾಲದಲ್ಲಿ ಇರುವಂಥದ್ದು. ಅದರ ಆಚೆ ಇಲ್ಲ ಈಚೆ ಇಲ್ಲ, ಅಂದರೆ ನಾನ್ ಎಕ್ಸಿಸ್ಟೆಂಟ್ ಅನ್ನೋ ಅರ್ಥ ಮಾಡಿದರು. ಅದು ಬುದ್ಧನ ತಪ್ಪಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳುವ ಇವರ ಅಪ್ರಬೋಧ, ಹೆಡ್ಡತನ. ಬೌದ್ಧ ಧರ್ಮ ಅನ್ನೋದು ಬುದ್ಧನನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗದ ಹೆಡ್ಡತನದಿಂದ ನಿರ್ಮಾಣವಾದಂಥ ಶಾಸ್ತ್ರ. ಅದರಲ್ಲಿ ಇರತಕ್ಕ ಒಳ್ಳೆಯ ಅಂಶವನ್ನು ತಗೊಂಡಿದ್ದಾರೆ, ಅಹಿಂಸೆ ಇತ್ಯಾದಿ. ಆದರೆ ಅವರ ಡೆಫಿನಿಷನ್ಗಳೆಲ್ಲ ಬುದ್ಧನನ್ನು ಅರ್ಥ ಮಾಡಿಕೊಳ್ಳದೆ ಅದನ್ನು ಅವರೇ ಹೇಳಿದ್ದಾರೆ. ಬೌದ್ಧ ಧರ್ಮದಲ್ಲಿ ವೈಭಾಷಿಕ, ಸೌತ್ರಾಂತಿಕ, ವೈಜ್ಞಾನಿಕ, ಮಾಧ್ಯಮಿಕ ಅಂತ 4 ಪಂಥ ಇತ್ತು ಮುಂಚೆ. ಈಗ ಹೀನಯಾನ, ಮಹಾಯಾನ ಅಂತ ಅದೆಲ್ಲ ಹೋಗಿದೆ. ಅದು ವೈಜ್ಞಾನಿಕ, ವೈಭಾಷಿಕ, ಸೌತ್ರಾಂತಿಕ, ಮಾಧ್ಯಮಿಕ ಅಂತ 4 ಪಂಥಗಳು. 4 ಜನರು 4 ಥರ ಹೇಳಿದ್ರು. ಎಲ್ಲರೂ ಬುದ್ಧನ ಶಿಷ್ಯರೇ. ಅವರೇ ಕೇಳಿ ಇದು ಹೇಗೆ ಬಂತು 4 ಥರ ಅಂದರೆ, ಬುದ್ಧ ಹೇಳಿದ್ದು ನಮಗೆ ಅರ್ಥ ಆಗದೇ ಇದ್ದದ್ರಿಂದ 4 ಥರ ಆಯಿತು ಅಂತ ಅವರೇ ಒಪ್ಕೊಂಡಿದ್ದಾರೆ. ಅವರ ಅದರ ಡೆಫಿನೇಷನ್ ಅಂದರೆ ಯಾಕೆ 4 ಥರ ಆಯಿತು ಅಂತ, ಬುದ್ಧ ಹೇಳಿದ್ದು ಶಿಷ್ಯರಿಗೆ ಅರ್ಥ ಆಗಲಿಲ್ಲ. ನಾವು ಅದೇ ಹೇಳೋದು, ಯಾರಿಗೂ ಅರ್ಥ ಆಗಲಿಲ್ಲ. 4 ಮಂದಿಗೂ ಬುದ್ಧ ಹೇಳಿದ್ದು ಅರ್ಥ ಆಗದೆ ನೀವು ಬೌದ್ಧ ಧರ್ಮ ಅಂತ ಒಂದು ಪ್ರತ್ಯೇಕ ಸಿಡಿದು ನಿಂತ್ರಿ. ಬುದ್ಧ ಹೇಳಿದ್ದು ವೈದಿಕ ಪ್ರಶಾಂತ ವಿದ್ಯಾ ಅಂತ, ಅದು ವೈದಿಕ ಧರ್ಮ ಅಂತ. ಬುದ್ಧ ವೇದ ಅಪ್ರಮಾಣ ಅಂತ ಹೇಳಿದ್ರು ಬೌದ್ಧರು. ಯಾಕೆಂದ್ರೆ ವೇದ ಪ್ರಮಾಣ ಅಂತ ಬುದ್ಧ ಹೇಳಲಿಲ್ಲ. ಆದ್ರಿಂದ ಅಲ್ಲ, ವೇದ ಪ್ರಮಾಣ ಅಂತ ಹೇಳಿ ವೇದ ಅಪ್ರಮಾಣ ಅಂತ ಹೇಳಿದ್ದಾನ. ವಿಷಯ ಏನಂದ್ರೆ ಹೇಳದೇ ಇರೋದ್ರಿಂದ ಒಂದು ಇಲ್ಲ ಅಂತ ಆಗೋದಿಲ್ಲ, ಇಲ್ಲ ಅಂತ ಹೇಳಬೇಕು. ವೇದ ಅಪ್ರಮಾಣ ಅಂತ ಬುದ್ಧ ಎಲ್ಲಾರು ಹೇಳಿದ್ದಾನ? ಹೇಳಲಿಲ್ಲ. ಹೀಗೆ ಬುದ್ಧನ ಮೆಸೇಜನ್ನು ತಪ್ಪಾಗಿ ತಿಳ್ಕೊಂಡು ಒಂದು ಮತ ಹುಟ್ಟಿತು. ಅದಕ್ಕೋಸ್ಕರ ಅದೇ ಪಾಷಂಡಿಗಣ ಅಂತ. ಬುದ್ಧನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಒಂದು ಪ್ರಮಾದದಿಂದ ಒಂದು ಪಾಷಂಡಿಗಣ. ಪಾಷಂಡಿಗಳು ಅಂತಂದರೆ ಒಂದು ರೀತಿಯಿಂದ ನಾಸ್ತಿಕ್ಯ, ದೇವರನ್ನು ಮತ್ತು ಧರ್ಮವನ್ನು, ವೇದಗಳನ್ನು ಒಪ್ಪದ ಪಾಷಂಡಿಗಳು ಅಂದರೆ ನಾಸ್ತಿಕರು ಅಂತ ಅರ್ಥ, ಲೋಕಕಂಟಕರು ಅಂತ. ಪಾಷಂಡಿಗಳು ಅಂತ ಶಬ್ದದ ಅರ್ಥ ಸಮಾಜ ಕಂಟಕರು. ಅವರು ತಾವು ಬುದ್ಧಿಜೀವಿಗಳು ಅಂತ ಸಮಾಜವನ್ನು ತಲೆಕೆಡಿಸ್ತಾರೆ. ಅವರು ಸರಿಯಾದ ದಾರಿಯಲ್ಲಿ ಹೋಗೋರಲ್ಲ, ಅವನ್ನ ಪಾಷಂಡಿ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಪಾಷಡಿ ಹಿಂಸಾಗತ್ಯೋ ಅಂತ ಧಾತು ಅದು.
ಪಾಷಡಿ ಅಂತ ಧಾತು. ಏನು ಅಂದರೆ ತಮ್ಮ ನಡೆಯಿಂದ ಸಮಾಜಕ್ಕೆ ಹಿಂಸೆ ಮಾಡುವವರು ಅಂತ, ಸಮಾಜ ಕಂಟಕರು ಅಂಥವರು ಪಾಷಂಡಿಗಳು. ಅಂಥವರಿಂದ ಬುದ್ಧ ನಮ್ಮನ್ನು ರಕ್ಷಣೆ ಮಾಡಲಿ. ಯಾಕಂದರೆ ಅಂಥವ್ರು ಹುಟ್ಟಿದ್ದು ಬುದ್ಧನಿಂದಲೇ. ಅಪ್ಪ ನಮ್ಮನ್ನು ಅಂಥವರಿಂದ ರಕ್ಷಣೆ ಮಾಡು. ಆಮೇಲೆ ಕಲ್ಕಿ ಕಲೇಹೇ ಕಾಲ ಮಲಾತ್ ಪ್ರಪಾತ. ಕೊನೆಯದಾಗಿ ಅವತಾರಗಳಲ್ಲಿ ಕಲ್ಕಿ ಅವನು ಕಲೇಹೇ ಕಾಲಸ್ಯ ಮಲಾತ್. ಕಲಿಕಾಲದ ದೋಷ ಏನಿದೆ, ಕೊಳೆ, ನಮ್ಮ ಬುದ್ಧಿಯನ್ನು ಹಾಳು ಮಾಡತಕ್ಕಂಥ ತಮೋ ಗುಣ, ಅದರಿಂದ ನಮ್ಮನ್ನು ರಕ್ಷಣೆ ಮಾಡಿ. ನಾವು ಕಲಿಯುಗದಲ್ಲೇ ಇದ್ದರೂ ಕೂಡ ಆ ಕಲಿಕಾಲದ ತಮೋ ಗುಣದಿಂದ ನಮ್ಮ ತಲೆ ಕೆಡದಂತೆ ಕಲಿಕೆ ರಕ್ಷಿಸಲಿ. ಹೀಗೆ ಧರ್ಮಾವನಾಯ ಉರುಕೃತಾವತಾರ. ಧರ್ಮದ ರಕ್ಷಣೆಗೋಸ್ಕರ ಅನೇಕ ವಿಧದಿಂದ ಅವತಾರ ಮಾಡಿರತಕ್ಕಂಥ ನಾರಾಯಣ ನಮ್ಮ ಜೀವನದ ಎಲ್ಲ ಕ್ಷಣಗಳಲ್ಲಿ, ಎಲ್ಲ ಸ್ಥಳಗಳಲ್ಲಿ, ಎಲ್ಲ ಸಂದರ್ಭಗಳಲ್ಲಿ, ಎಲ್ಲ ಮನೋವೃತ್ತಿಗಳಲ್ಲಿ ನಮ್ಮನ್ನು ರಕ್ಷಣೆ ಮಾಡಲಿ. ಒಂದು ಘಟ್ಟ ಮುಗಿಯಿತಿಲ್ಲಿಗೆ. ಇನ್ನು ಕೇಶವಾದಿ 11 ಮಂದಿ ಯಾವ್ಯಾವ ಬೆಳಗಿನಿಂದ 24 ಗಂಟೆ ಅವಧಿಯಲ್ಲಿ ಇವತ್ತು ಬೆಳಗಿನ ನಾಳೆ ಬೆಳಗಿನ ತನಕ ಯಾರ್ಯಾರು ರಕ್ಷಿಸಬೇಕು ಅಂತಕ್ಕಂಥ ಪ್ರಾರ್ಥನೆ ಮುಂದೆ ಬರುತ್ತೆ. ಅದನ್ನು ಇನ್ನೊಂದು ಸರ್ತಿ ನಾವು ಪ್ರಾರಂಭ ಮಾಡುವ ನೋಡೋಣ. ಈ ಬಾರಿಯಲ್ಲಿ ಅವತಾರದ 23 ಅವತಾರಗಳನ್ನಂತೂ ನೋಡಿದೆವು. ಅಂಥ ಭಗವಂತನಿಗೆ ನಮಿಸಿ ಈ ಚಿಂತನವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.